6 ಗಂಟೆಗೆ ರೆಡಿಯಾಗಿ ಅಲ್ಲಿಂದ ಗಾಡಿ ಮೂವ್ ಮಾಡಿದ್ವಿ. ಇವಾಗ ಇಳಿದ್ಬಿಟ್ಟು ಟೀ ಕುಡಿಯೋಕೆ ಹೋಗ್ತಾ ಇದೀವಿ. ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಟೀ ತಗೊಂಡ, ನಾನು ಹಾರ್ಲಿಕ್ಸ್ ತಗೊಂಡೆ. ಹೋಗ್ತಾ ರೋಡಲ್ಲಿ ಗೋದಾವರಿ ನದಿ ಕಾಣ್ತು, ಅದಕ್ಕೆ ವಿಡಿಯೋ ಮಾಡಿಕೊಂಡು ಮತ್ತೆ ಹೋಗ್ತಾ ರೋಡಲ್ಲಿ ಮತ್ತೆ ಗಣೇಶ ಕಾಣಿಸ್ತು, ಅದನ್ನು ವಿಡಿಯೋ ಮಾಡಿದೆ. ಅದಾದಮೇಲೆ ನಾಷ್ಟಕ್ಕಂತ ಹೋದ್ವಿ. ನೋಡಿ, ಇದು ಪೆಸರೊಟ್ಟು ಅಂತ ಕೊಟ್ಟರು. ಯಾವುದೋ ಇದು ವಡೆ ಗೊತ್ತು, ಇದು ಚಟ್ನಿ ಇದೆಲ್ಲ ಗೊತ್ತು. ಇದು ಪೆಸರೊಟ್ಟು ಅಂತ ಅಂತೆ, ಹೊಸದು. ಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ಪೆಸರೊಟ್ಟು ಸಿಕ್ಕಾಪಟ್ಟೆ ಮಳೆ. ಅಲ್ಲಿಂದ ಹೋಗ್ತಾ ಮಳೆ ಬೇರೆ ಫುಲ್ಲು, ತೆಲಂಗಾಣ ಫುಲ್ಲು ಮಳೆ. ಅಲ್ಲಿ ಗ್ರೀಸ್ ಹೊಡಿಸ್ಬಿಟ್ಟು ಅಲ್ಲಿ ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು, ಚೈನ್ ಆಕ್ಸಿಡೆಂಟು. ಅಲ್ಲಿಂದ ನೋಡ್ಕೊಂಡಂಗೆ ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ರೀಚ್ ಆಗಿದ ತಕ್ಷಣ ಅಲ್ಲಿ ಎಂಟ್ರಿಗೆ ಅಂತ ಹೋದ್ವಿ. ಎಂಟ್ರಿ ಎಲ್ಲ ಅಲ್ಲಿ ಎಂಟ್ರಿ ಆಗಲಿಲ್ಲ, ಎಲ್ಲೋ ಕಸ್ಟಮ್ ಆಫೀಸ್ ಕಳಿಸಿದ್ದಾರೆ. ಹೋಗ್ತಾ ಇದ್ದೀವಿ ಇವಾಗ. ಎಲ್ಲ ಊಟಕ್ಕೆ ಹೋಗಿದ್ರು, ಅದಕ್ಕೆ ನಾವು ಊಟಕ್ಕೆ ಬಂದ್ವಿ. ನೋಡಿ ಹೋಟ್ಲ್ ಯಾವ ಥರ ಇದೆ ಅಂದ್ಬಿಟ್ಟು. ಇದು ಕಂಟೈನರಲ್ಲಿ ಹೋಟ್ಲನ್ನ ತಯಾರು ಮಾಡಿದ್ದಾರೆ. ಫುಲ್ಲು ಒಳಗೆ ಫುಲ್ಲು ಎ ಸಿ ಇತ್ತು. ಅಲ್ಲಿ ಎಲ್ಲ ಕೊಂಡು ಮತ್ತೆ ಬಂದ್ವಿ ಎಂಟ್ರಿ ಮಾಡ್ಸೋಕ್ಕೆ. ಸ್ಲಿಪ್ ತೊಗೊಳಕ್ಕೆ ಇಷ್ಟೊತ್ತಾಯಿತು, ಇವಾಗ ಬಿಟ್ಟಿದ್ದಾರೆ ಒಳಗೆ ಗಾಡಿ. ಅನ್ಲೋಡಿಂಗ್ ಇದ್ದಿದ್ದು ಇದೇ ಕಂಪ್ನಿ. ಅಲ್ಲಿ ಅನ್ಲೋಡ್ ಮುಗಿಸ್ಬಿಟ್ಟು ಅಲ್ಲಿಂದ ನಾವು ಬಂದಿದ್ದು ಬಾಡಿಗೆ 12,000, ಖರ್ಚಾಗಿದ್ದು ಎಲ್ಲ ಸೇರಿ 9,000, ಉಳಿದಿದ್ದು 3,000. ಮತ್ತೆ ಅಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಬಂದ್ವಿ. ಬರೋವಾಗ ವಿಶಾಖಪಟ್ಟಣಂ ಸಿಟಿಯಲ್ಲಿ ಫುಲ್ಲು ಜಾಮ ಹೋಗಿತ್ತು. ಅಲ್ಲಿ ಮತ್ತೆ ಬಂದ್ವಿ ಆಫೀಸ್ ಕಡೆ. ಆಫೀಸ್ ಹತ್ರನೂ ಗಾಡಿಗಳು ಜಾಸ್ತಿ ಇದ್ವು, ಸುಮ್ಮನೆ ಆಫೀಸ್ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಮತ್ತೆ ಊಟಕ್ಕೆ ಹೋದ್ವಿ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಫೀಸಿಗೆ ಬಂದ್ವಿ.